ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷ್ಪಾ ಕ್ರಿಯೇಟಿವಿಟಿ ಚಾನಲ್. ನಾನು ನಿಮ್ಗೆ ಇವತ್ತು ಒಂದು ಒಳ್ಳೆ ಯೂಸ್ಫುಲ್ ಆಗಿರೋ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಏನಂದರೆ, ನಮ್ಮ ಮನೆಯಲ್ಲಿ ಫ್ರಿಡ್ಜು ವಾಟರ್ ಲೀಕೇಜಸ್ ಆಗ್ತಾಯಿತ್ತು. ತುಂಬ ಅಂದರೆ ಒಂದು 2-3 ತಿಂಗಳಿಂದನೂ ವಾಟರ್ ಲೀಕೇಜ್ ಆಗ್ತಾಯಿತ್ತು. ನಾವು ಸರಿಯಾಗುತ್ತೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ವಿ. ಬಟ್ ಅದು ವಾಟರ್ ಲೀಕ್ ಆಗೋದು ಜಾಸ್ತಿನೇ ಆಗ್ತಾಯಿತ್ತು. ಮತ್ತು ಸೆನ್ಸಾರ್ ಇದೆ ನೋಡಿ, ಅದು ವರ್ಕ್ ಆಗೋದು ಕೂಡ ಸ್ಟಾಪ್ ಆಗಿಬಿಟ್ಟಿತ್ತು. ಆ ವಾಟರ್ ಲೀಕ್ ಆಗೋದು ಸೆನ್ಸಾರ್ ಮೇಲಿಂದನೇ ಲೀಕ್ ಆಗ್ತಾಯಿತ್ತು. ಈಗ ಮಳೆಗಾಲ ಸ್ಟಾರ್ಟ್ ಆಗಿ ಸ್ವಲ್ಪ ವೆದರ್ ಎಲ್ಲ ಕೂಲ್ ಆಯ್ತಲ್ಲ, ಕೂಲಿಂಗ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ರೆ ಅದು ಕಡಿಮೆನೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವ್ರನ್ನ ಕರೆಸಿದ್ವಿ ಕಂಪನಿ ಕಡೆಯವರಿಂದನೇ, ನೋಡೋಣ ಏನಾಗಿದೆ ಅಂತ. ಅದು ಏನಾಗಿದೆ ಅಂದರೆ, ವಾಟರು ಆಚೆ ಹೋಗೋಕ್ಕಂತ ಒಂದು ಪೈಪ್ ಇರುತ್ತೆ. ಆ ಪೈಪಲ್ಲಿ ನಾವು ಹಿಂಗೆ ಕಾಳು ಸ್ಟೋರ್ ಮಾಡ್ತೀವಿ ನೋಡಿ, ಅದು ಕವರ್ ಅಥವಾ ಏನಾದರೂ ಡ್ಯಾಮೇಜ್ ಆಗಿಬಿಟ್ಟು ಕಾಳುಗಳು ಆ ಸಂದಿ ಸೇರ್ಕೊಂಡ್ಬಿಟ್ಟು ವಾಟರ್ ಪೈಪ್ ಒಳಗಡೆ ಹೋಗ್ಬಿಟ್ಟಿದ್ದಾವೆ. ಅದು ವಾಟರ್ ಆಚೆ ಹೋಗೋದು ಒಳಗಡೆನೆ ಫ್ರಿಡ್ಜ್ ಒಳಗಡೆ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾವು ಏನಪ್ಪ ಟಿಪ್ಸ್ ಅಂದರೆ, ಈ ಕಾಳುಗಳನ್ನ ತುಂಬ ಹುಷಾರಾಗಿ ಇಟ್ಕೋಬೇಕು. ಅದೇನಾದರೂ ಚೆಲ್ಲಿದೆ ಅಂದರೆ ನಾವು ಆವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಆ ಥರ ಏನಾದರೂ ಪ್ರಾಬ್ಲಮ್ ಆಗೋದನ್ನ ತಡಿಬೋದು. ಆ ಥರ ಕಾಳುಗಳೇನಾದರೂ ಸಂದಿಗಳಲ್ಲಿ ಸಿಗಾಕೊಂಡ್ರೆ ಮತ್ತು ಪವರ್ ಸಪ್ಲೈ ಆಗೋಲ್ಲ, ಮತ್ತು ವಾಟರ್ ಕೂಡ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವು ಯಾವಾಗಲೂ ಏನಾದರೂ ಆ ಥರದ್ದು ಕಾಳುಗಳನ್ನೆಲ್ಲ ಇಟ್ಕೋಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಮತ್ತು ಮೇಂಟೆನೆನ್ಸ್ ಕೂಡ ನೀಟಾಗಿ ಮಾಡ್ಕೋಬೇಕು. ನಾವೇನನ್ನು ಓವರ್ಲೋಡಾಗಿ ಸ್ಟೋರ್ ಮಾಡಬಾರ್ದು. ಸ್ವಲ್ಪ ಫ್ರಿಡ್ಜಲ್ಲಿ ಏರ್ ಫ್ಲೋ ಆಗೋದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ನಾವು ಸ್ಟೋರ್ ಮಾಡೋದ್ರಿಂದ ಫ್ರಿಡ್ಜ್ನ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ ಫ್ರಿಡ್ಜ್ ಕೂಡ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.